ಹೆಂಗ ಬರ್ತಾನ ನೋಡಲಿ ನನ್ನ ಮಗ ರಾಜಕುಮಾರ್ ಬಂದಂಗಾಗತ್ತ. ಮತ್ತೆ ನನ್ನ ಮಗಳು ಹೆಂಗ್ ಬರ್ತಾಳ ನೋಡಲಿ, ಸುತಿ ಬಂದಂಗ ಆಗ್ತತಿ. ಒಂದಿಲ್ಲ ಒಂದ್ ದಿವ್ಸ ಸುತಿ ಹಿಡಿಸ್ತಾನ ನನ್ನ ಮಗ. ಅದು ನಿನ್ನ ಮುಖ ನನ್ನ ಎದೆಯಲ್ಲೇ ಕುಳಿತು ಬಿಟ್ಟಿದೆ. ಮರಿಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರು ಆಗೋಲ್ದು. ಸುನಂದ, ಲೇ ಸುನ್ನಿ, ನನ್ನ ಸಲುವಾಗಿ ಚಿಂತೆ ಮಾಡಿ ಮಾಡಿ ನಿಂದ ಹೆಂಗ ಆಗೈತೋ ನಂದು ಹಂಗ ಆಗೈತಲೇ. ಹಗಲು ರಾತ್ರಿ ಬರೀ ನಿಂದ ಚಿಂತಿ. ನನಗೂ ಹಂಗ ಆಗೈತೆ. ಕಣ್ಣು ಮುಚ್ಚಬೇಕು ಅನ್ನೋದ್ರಲ್ಲಿ ನಿಂದ ಎದುರಿಗೆ ಬರುತ್ತ. ಏನಲೇ ಅದು ಮುಖ? ಯಾರದು ಬರುತ್ತವ ಮುಖ? ನನ್ನ ಮಗಂದು. ಸುಮ್ಮನ ಇರಲೇ, ಎದಿಯಾಗ ಕುಂತು ಬಿಟ್ಟತಲ್ಲ ಅಂತ ಫಿಗರ್ ಐತಿ ನನ್ನ ಮಗಂದು. ಎಷ್ಟು ದಿವಸ ಆತವಾ ನಿಮ್ಮ ಯೌವನದ ಸುಪ್ರಭಾತ ಶುರುವಾಗಿ? ಅಯ್ಯೋ, ಏನ್ ಮಾತಾಡ್ತೀರಿ ನೀವು? ಒಂದು ಅರ್ಥ ಆಗುವಲ್ದು. ನೀನ ಅಂದಲ್ಲವ ಸದು ನಿಂದು ನನ್ನ ಎದಿಯಾಗ ಐತಿ ಅಂತ. ಓಹ್, ಅದಾ? ನೋಡಪ್ಪ, ಇಲ್ಲಿ ಟೆಕ್ಸ್ಟ್ ಬುಕ್ ನನ್ನ ಎದೆಯಾಗ ಐತಿ ಅಂದೆ. ಓಹೋ, ಬುಕ್ಕು ಎದಿಯಾಗ ಇಟ್ಕೊಂಡಿಯ? ಕೇಳಲೇ ಮಗನ, ಮತ್ತ ಹಗಲು ರಾತ್ರಿ ನಿಂದ ಚಿಂತಿ ಅಂದಿ. ವಯಸ್ಸಿಗೆ ಬಂದ ಹುಡುಗ ಹುಡುಗಿಯರಿಗೆ ಯಾವಾದರ ಚಿಂತೆ ಇದ್ದ ಇರತ್ತ ಬಿಡಲೆ. ಸುಮ್ಮನ ಇರೋ ಮಗನ, ಇವ್ರ ವಯಸ್ಸಿನಾಗ ನಾವ್ ಯಾವ ಚಿಂತಿನೂ ಮಾಡಿಲ್ಲ. ಹೌದಪ್ಪ, ನೀವು ಓದ್ಲಿಲ್ಲ, ಚಿಂತೆ ಮಾಡ್ಲಿಲ್ಲ. ನಾವು ಓದ್ತೀವಿ. ಹಗಲು ರಾತ್ರಿ ರಾತ್ರಿ ಹಗಲು ಚಿಂತೆ ಮಾಡ್ತೀವೋ ಮಾವಾ.